ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅಂತ 2012ರಲ್ಲಿ ಈತ ಬ್ಯಾಂಕ್ಗೆ ಒಂದು ವಂಚನೆ ಆರೋಪ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಈಗ ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ ಆಗಿದೆ. ಬ್ಯಾಂಕ್ಗೆ ವಂಚನೆ ಪ್ರಕರಣದಲ್ಲಿ ದೋಷಿ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿರೋದು. ಕೃಷ್ಣಯ್ಯ ಶೆಟ್ಟಿ ಸೇರಿ 4 ದೋಷಿಗಳು ಕೃಷ್ಣಯ್ಯ ಶೆಟ್ಟಿ, MTV ರೆಡ್ಡಿ, ಮುನಿರಾಜು, ಶ್ರೀನಿವಾಸ ತಪ್ಪಿತಸ್ಥರು ಎಂದು ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 2012ರಲ್ಲಿ ಬ್ಯಾಂಕ್ಗೆ ವಂಚಿಸಿದಂಥ ಪ್ರಕರಣ. ಏನಿದು ಪ್ರಕರಣ ಅಂತ ನೋಡ್ತಾ ಹೋದ್ರೆ, ಬಾಲಾಜಿ ಕೃಪಾ ಎಂಟರ್ಪ್ರೈಸ್ನ ಮಾಲೀಕ ಕೃಷ್ಣಯ್ಯ ಶೆಟ್ಟಿ 1993ರಲ್ಲಿ ಗೃಹ ನಿರ್ಮಾಣಕ್ಕೆ ಸಾಲ ಕೊಡಿಸುವಂಥ ಭರವಸೆ ಕೊಟ್ಟಿದ್ರು. BTS, KSRTC, BSNL, ITI, HAL, BML, ADE ಸಂಸ್ಥೆಗಳ ಸಿಬ್ಬಂದಿಗೆ ಸಾಲದ ಭರವಸೆ ಕೊಟ್ಟಿದ್ರು. 181 ಮಂದಿಗೆ 7.17 ಕೋಟಿ ರೂಪಾಯಿ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿದ್ರು. ನಕಲಿ ದಾಖಲೆ ಸೃಷ್ಟಿಸಿ ಲೋನ್ ಪಡೆದ ಆರೋಪ ಇತ್ತು. 3.25 ಕೋಟಿ ಸಾಲ ತೀರಿಸಿಲ್ಲ ಅಂತೇಳಿ CCI ಆರೋಪಿಸಿತ್ತು. ಸೊ ಈಗ ಇವರು ತಪ್ಪಿತಸ್ಥರು ಅಂತ ಹೇಳಿ ಜೈಲು ಶಿಕ್ಷೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ದೂರವಾಣಿ ಸಂಪರ್ಕದಿದ್ದಾರೆ. ನಾಗರಾಜ್, 2012ರಲ್ಲಿ ಆದಂಥ ಪ್ರಕರಣ, ಈಗ ಇದರ ಕೊನೆಗೆ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು, ಜೈಲು ಶಿಕ್ಷೆ ಆಗಿರುವಂಥದ್ದು. ಏನಿದು ಪ್ರಕರಣ, ಯಾಕೆ ಹೀಗಾಗಿತ್ತು ಅಂತ ಹೇಳಿ? ದಿವಿತ್, 2012ರಲ್ಲಿ ಕೃಷ್ಣಯ್ಯ ಶೆಟ್ಟಿ ಅವರು ಏನು ವಸತಿ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿದ್ದಾಗ ಅವ್ರ ಮೇಲೆ ಒಂದು ಆರೋಪ ಕೇಳಿ ಬರ್ತದೆ. ಒಂದು ದೂರನ್ನ ಅವ್ರ ಮೇಲೆ ದಾಖಲು ಮಾಡಲಾಗುತ್ತೆ. ಅದು ಏನಂತಂದ್ರೆ, ಏನು ಅವರ ಒಂದು ಕಂಪನಿ ಮುಖಾಂತರ ಅಥವಾ ಏನು ಅವರು ಮಾಲೀಕರಾಗಿದ್ದಂತ ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಲೇವಾದೇವಿಯನ್ನ ಬ್ಯಾಂಕ್ ಸಮೇತ ಜೊತೆ ಮಾಡಿರ್ತಾರೆ. ಅಂದ್ರೆ ಸಾರ್ವಜನಿಕ ಉದ್ಯಮಗಳಾದ KSRTC, BMTC ಈ ನೌಕರರಿಗೆ ಒಂದು ಸಾಲವನ್ನ, ವಸತಿ ಸಾಲವನ್ನ ಕೊಡಿಸ್ತೀನಿ ಅಂತ ಹೇಳಿ ಗಾಂಧಿನಗರದ SBI ಬ್ಯಾಂಕ್ ನಿಂದ 7 ಕೋಟಿಗೂ ಅಧಿಕ ಹಣವನ್ನ ಲೋನ್ ಆಗಿ ಪಡೆದುಕೊಂಡಿರ್ತಾರೆ. ಆದ್ರೆ ಇಲ್ಲಿ ಕೊಟ್ಟಂತ ದಾಖಲೆಗಳು ಮತ್ತೆ ಇಲ್ಲಿ ಕೊಟ್ಟಂತ ನೌಕರರ ಹೆಸರುಗಳೇನಿರ್ತವೆ ಇವೆಲ್ಲವೂ ನಕಲಿ ಅನ್ನೋದು ಬ್ಯಾಂಕ್ ಆಡಿಟ್ ಮತ್ತೆ ಏನು ಬ್ಯಾಂಕ್ಗಳ ಒಂದು ಪರಿಶೀಲನೆಯಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಅವರು ವಸತಿ ಮತ್ತೆ ಮುಜರಾಯಿ ಇಲಾಖೆ ಸಚಿವರಾಗಿರ್ಬೇಕಾದ್ರೆ 2012ರಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ CBI ನಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಕೃಷ್ಣಯ್ಯ ಶೆಟ್ಟಿ ಅವರು ಒಂದು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಸ್ಟೇ ಅನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ವಿಭಾಗೀಯ ಪೀಠಕ್ಕೆ CBI ಒಂದು ಮೇಲ್ಮನವಿ ಹೋಗಿ ಆ ಒಂದು ಸ್ಟೇ ಅನ್ನ ವೆಕೇಟ್ ಮಾಡಿಸುತ್ತೆ. ನಂತರ ಈ ಒಂದು ಪ್ರಕರಣದಲ್ಲಿ CBI ಒಂದು ಕೂಲಂಕುಷವಾದ ಒಂದು ವಿಚಾರಣೆಯನ್ನ ನಡೆಸಿ ಮತ್ತೆ ಪರಿಶೀಲನೆಯನ್ನ ನಡೆಸಿ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುತ್ತೆ. ಇದರಲ್ಲಿ 3.3 ಕೋಟಿಯಷ್ಟು ಹಣವನ್ನ ಕೃಷ್ಣಯ್ಯ ಶೆಟ್ಟಿ ವಂಚಿಸಿರೋದು ಬೆಳಕಿಗೆ ಬರುತ್ತೆ. ಆ ಚಾರ್ಜ್ ಶೀಟ್ ನ ಅನ್ವಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಕರಣದಲ್ಲಿ ಕೃಷ್ಣಯ್ಯ ಶೆಟ್ಟಿ ಮತ್ತೆ ಅವ್ರ ಟೀಮ್ ನಕಲಿ ದಾಖಲೆಗಳನ್ನು ಕೊಟ್ಟು ವಂಚನೆ ಮಾಡಿದೆ, ಅದರಲ್ಲಿ ದೋಷಿಗಳು ಅಂತೇಳಿ ಇನ್ನಷ್ಟೇ ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕಾಗಿರ್ತಕ್ಕಂಥದ್ದು ದಿವ್ಯ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅಂತ 2012ರಲ್ಲಿ ಈತ ಬ್ಯಾಂಕ್ಗೆ ಒಂದು ವಂಚನೆ ಆರೋಪ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಈಗ ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ ಆಗಿದೆ. ಬ್ಯಾಂಕ್ಗೆ ವಂಚನೆ ಪ್ರಕರಣದಲ್ಲಿ ದೋಷಿ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿರೋದು. ಕೃಷ್ಣಯ್ಯ ಶೆಟ್ಟಿ ಸೇರಿ 4 ದೋಷಿಗಳು ಕೃಷ್ಣಯ್ಯ ಶೆಟ್ಟಿ, MTV ರೆಡ್ಡಿ, ಮುನಿರಾಜು, ಶ್ರೀನಿವಾಸ ತಪ್ಪಿತಸ್ಥರು ಎಂದು ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 2012ರಲ್ಲಿ ಬ್ಯಾಂಕ್ಗೆ ವಂಚಿಸಿದಂಥ ಪ್ರಕರಣ. ಏನಿದು ಪ್ರಕರಣ ಅಂತ ನೋಡ್ತಾ ಹೋದ್ರೆ, ಬಾಲಾಜಿ ಕೃಪಾ ಎಂಟರ್ಪ್ರೈಸ್ನ ಮಾಲೀಕ ಕೃಷ್ಣಯ್ಯ ಶೆಟ್ಟಿ 1993ರಲ್ಲಿ ಗೃಹ ನಿರ್ಮಾಣಕ್ಕೆ ಸಾಲ ಕೊಡಿಸುವಂಥ ಭರವಸೆ ಕೊಟ್ಟಿದ್ರು. BTS, KSRTC, BSNL, ITI, HAL, BML, ADE ಸಂಸ್ಥೆಗಳ ಸಿಬ್ಬಂದಿಗೆ ಸಾಲದ ಭರವಸೆ ಕೊಟ್ಟಿದ್ರು. 181 ಮಂದಿಗೆ 7.17 ಕೋಟಿ ರೂಪಾಯಿ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿದ್ರು. ನಕಲಿ ದಾಖಲೆ ಸೃಷ್ಟಿಸಿ ಲೋನ್ ಪಡೆದ ಆರೋಪ ಇತ್ತು. 3.25 ಕೋಟಿ ಸಾಲ ತೀರಿಸಿಲ್ಲ ಅಂತೇಳಿ CCI ಆರೋಪಿಸಿತ್ತು. ಸೊ ಈಗ ಇವರು ತಪ್ಪಿತಸ್ಥರು ಅಂತ ಹೇಳಿ ಜೈಲು ಶಿಕ್ಷೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ದೂರವಾಣಿ ಸಂಪರ್ಕದಿದ್ದಾರೆ. ನಾಗರಾಜ್, 2012ರಲ್ಲಿ ಆದಂಥ ಪ್ರಕರಣ, ಈಗ ಇದರ ಕೊನೆಗೆ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು, ಜೈಲು ಶಿಕ್ಷೆ ಆಗಿರುವಂಥದ್ದು. ಏನಿದು ಪ್ರಕರಣ, ಯಾಕೆ ಹೀಗಾಗಿತ್ತು ಅಂತ ಹೇಳಿ? ದಿವಿತ್, 2012ರಲ್ಲಿ ಕೃಷ್ಣಯ್ಯ ಶೆಟ್ಟಿ ಅವರು ಏನು ವಸತಿ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿದ್ದಾಗ ಅವ್ರ ಮೇಲೆ ಒಂದು ಆರೋಪ ಕೇಳಿ ಬರ್ತದೆ. ಒಂದು ದೂರನ್ನ ಅವ್ರ ಮೇಲೆ ದಾಖಲು ಮಾಡಲಾಗುತ್ತೆ. ಅದು ಏನಂತಂದ್ರೆ, ಏನು ಅವರ ಒಂದು ಕಂಪನಿ ಮುಖಾಂತರ ಅಥವಾ ಏನು ಅವರು ಮಾಲೀಕರಾಗಿದ್ದಂತ ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಲೇವಾದೇವಿಯನ್ನ ಬ್ಯಾಂಕ್ ಸಮೇತ ಜೊತೆ ಮಾಡಿರ್ತಾರೆ. ಅಂದ್ರೆ ಸಾರ್ವಜನಿಕ ಉದ್ಯಮಗಳಾದ KSRTC, BMTC ಈ ನೌಕರರಿಗೆ ಒಂದು ಸಾಲವನ್ನ, ವಸತಿ ಸಾಲವನ್ನ ಕೊಡಿಸ್ತೀನಿ ಅಂತ ಹೇಳಿ ಗಾಂಧಿನಗರದ SBI ಬ್ಯಾಂಕ್ ನಿಂದ 7 ಕೋಟಿಗೂ ಅಧಿಕ ಹಣವನ್ನ ಲೋನ್ ಆಗಿ ಪಡೆದುಕೊಂಡಿರ್ತಾರೆ. ಆದ್ರೆ ಇಲ್ಲಿ ಕೊಟ್ಟಂತ ದಾಖಲೆಗಳು ಮತ್ತೆ ಇಲ್ಲಿ ಕೊಟ್ಟಂತ ನೌಕರರ ಹೆಸರುಗಳೇನಿರ್ತವೆ ಇವೆಲ್ಲವೂ ನಕಲಿ ಅನ್ನೋದು ಬ್ಯಾಂಕ್ ಆಡಿಟ್ ಮತ್ತೆ ಏನು ಬ್ಯಾಂಕ್ಗಳ ಒಂದು ಪರಿಶೀಲನೆಯಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಅವರು ವಸತಿ ಮತ್ತೆ ಮುಜರಾಯಿ ಇಲಾಖೆ ಸಚಿವರಾಗಿರ್ಬೇಕಾದ್ರೆ 2012ರಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ CBI ನಲ್ಲಿ
ಇದ್ದಂತೆ ಕೃಷ್ಣಯ್ಯ ಶೆಟ್ಟಿ ಅವರು ಒಂದು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಸ್ಟೇ ಅನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ವಿಭಾಗೀಯ ಪೀಠಕ್ಕೆ ಸಿಬಿಐ ಒಂದು ಮೇಲ್ಮನವಿ ಹೋಗಿ ಆ ಒಂದು ಸ್ಟೇ ಅನ್ನ ವೆಕೇಟ್ ಮಾಡಿಸುತ್ತೆ. ನಂತರ ಈ ಒಂದು ಪ್ರಕರಣದಲ್ಲಿ ಸಿಬಿಐ ಒಂದು ಕೂಲಂಕುಷವಾದ ಒಂದು ವಿಚಾರಣೆಯನ್ನ ನಡೆಸಿ ಮತ್ತೆ ಪರಿಶೀಲನೆಯನ್ನ ನಡೆಸಿ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುತ್ತೆ. ಇದರಲ್ಲಿ 3.3 ಕೋಟಿಯಷ್ಟು ಹಣವನ್ನ ಕೃಷ್ಣಯ್ಯ ಶೆಟ್ಟಿ ವಂಚಿಸಿರೋದು ಬೆಳಕಿಗೆ ಬರುತ್ತೆ. ಆ ಚಾರ್ಜ್ ಶೀಟ್ ನ ಅನ್ವಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಕೃಷ್ಣಯ್ಯ ಶೆಟ್ಟಿ ಮತ್ತೆ ಅವ್ರ ಟೀಮ್ ನಕಲಿ ದಾಖಲೆಗಳನ್ನು ಕೊಟ್ಟು ವಂಚನೆ ಮಾಡಿದೆ, ಅದರಲ್ಲಿ ದೋಷಿಗಳು ಅಂತೇಳಿ ಇನ್ನಷ್ಟೇ ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅಂತ 2012ರಲ್ಲಿ ಈತ ಬ್ಯಾಂಕ್ಗೆ ಒಂದು ವಂಚನೆ ಆರೋಪ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಈಗ ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ ಆಗಿದೆ. ಬ್ಯಾಂಕ್ಗೆ ವಂಚನೆ ಪ್ರಕರಣದಲ್ಲಿ ದೋಷಿ. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿರೋದು. ಕೃಷ್ಣಯ್ಯ ಶೆಟ್ಟಿ ಸೇರಿ 4 ದೋಷಿಗಳು. ಕೃಷ್ಣಯ್ಯ ಶೆಟ್ಟಿ, MTV ರೆಡ್ಡಿ, ಮುನಿರಾಜು, ಶ್ರೀನಿವಾಸ ತಪ್ಪಿತಸ್ಥರು ಎಂದು ಕೋರ್ಟ್ ಆದೇಶವನ್ನು ಹೊರಡಿಸಿದೆ. 2012ರಲ್ಲಿ ಬ್ಯಾಂಕ್ಗೆ ವಂಚಿಸಿದಂಥ ಪ್ರಕರಣ. ಏನಿದು ಪ್ರಕರಣ ಅಂತ ನೋಡ್ತಾ ಹೋದ್ರೆ, ಬಾಲಾಜಿ ಕೃಪಾ ಎಂಟರ್ಪ್ರೈಸ್ನ ಮಾಲೀಕ ಕೃಷ್ಣಯ್ಯ ಶೆಟ್ಟಿ 1993ರಲ್ಲಿ ಗೃಹ ನಿರ್ಮಾಣಕ್ಕೆ ಸಾಲ ಕೊಡಿಸುವಂತ ಭರವಸೆ ಕೊಟ್ಟಿದ್ರು. BTS, KSRTC, BSNL, ITI, HAL, BML, ADE ಸಂಸ್ಥೆಗಳ ಸಿಬ್ಬಂದಿಗೆ ಸಾಲದ ಭರವಸೆ ಕೊಟ್ಟಿದ್ರು. 181 ಮಂದಿಗೆ 7.17 ಕೋಟಿ ರೂಪಾಯಿ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿದ್ರು. ನಕಲಿ ದಾಖಲೆ ಸೃಷ್ಟಿಸಿ ಲೋನ್ ಪಡೆದ ಆರೋಪ ಇತ್ತು. 3.25 ಕೋಟಿ ಸಾಲ ತೀರಿಸಿಲ್ಲ ಅಂತೇಳಿ CCI ಆರೋಪಿಸಿತ್ತು. ಸೊ ಈಗ ಇವರು ತಪ್ಪಿತಸ್ಥರು ಅಂತ ಹೇಳಿ ಜೈಲು ಶಿಕ್ಷೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ದೂರವಾಣಿ ಸಂಪರ್ಕದಿದ್ದಾರೆ. ನಾಗರಾಜ್, 2012ರಲ್ಲಿ ಆದಂಥ ಪ್ರಕರಣ, ಈಗ ಇದರ ಕೊನೆಗೆ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು, ಜೈಲು ಶಿಕ್ಷೆ ಆಗಿರುವಂಥದ್ದು. ಏನಿದು ಪ್ರಕರಣ, ಯಾಕೆ ಹೀಗಾಗಿತ್ತು ಅಂತ ಹೇಳಿ? ದಿವಿತ್, 2012ರಲ್ಲಿ ಕೃಷ್ಣಯ್ಯ ಶೆಟ್ಟಿ ಅವರು ಏನು ವಸತಿ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿದ್ದಾಗ ಅವ್ರ ಮೇಲೆ ಒಂದು ಆರೋಪ ಕೇಳಿ ಬರ್ತದೆ. ಒಂದು ದೂರನ್ನ ಅವ್ರ ಮೇಲೆ ದಾಖಲು ಮಾಡಲಾಗುತ್ತೆ. ಅದು ಏನಂತಂದ್ರೆ ಏನು ಅವರ ಒಂದು ಕಂಪನಿ ಮುಖಾಂತರ ಅಥವಾ ಏನು ಅವರು ಮಾಲೀಕರಾಗಿದ್ದಂತ ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಲೇವಾದೇವಿಯನ್ನ ಬ್ಯಾಂಕ್ ಸಮೇತ ಜೊತೆ ಮಾಡಿರ್ತಾರೆ. ಅಂದ್ರೆ ಸಾರ್ವಜನಿಕ ಉದ್ಯಮಗಳಾದ KSRTC, BMTC ಈ ನೌಕರರಿಗೆ ಒಂದು ಸಾಲವನ್ನ, ವಸತಿ ಸಾಲವನ್ನ ಕೊಡಿಸ್ತೀನಿ ಅಂತ ಹೇಳಿ ಗಾಂಧಿನಗರದ SBI ಬ್ಯಾಂಕ್ ನಿಂದ 7 ಕೋಟಿಗೂ ಅದಕ್ಕೆ ಅಧಿಕ ಹಣವನ್ನ ಲೋನ್ ಆಗಿ ಪಡೆದುಕೊಂಡಿರ್ತಾರೆ. ಆದ್ರೆ ಇಲ್ಲಿ ಕೊಟ್ಟಂತ ದಾಖಲೆಗಳು ಮತ್ತೆ ಇಲ್ಲಿ ಕೊಟ್ಟಂತ ನೌಕರರ ಹೆಸರುಗಳೇನಿರ್ತವೆ ಇವೆಲ್ಲವೂ ನಕಲಿ ಅನ್ನೋದು ಬ್ಯಾಂಕ್ ಆಡಿಟ್ ಮತ್ತೆ ಏನು ಬ್ಯಾಂಕ್ಗಳ ಒಂದು ಪರಿಶೀಲನೆಯಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಅವರು ವಸತಿ ಮತ್ತೆ ಮುಜರಾಯಿ ಇಲಾಖೆ ಸಚಿವರಾಗಿರ್ಬೇಕಾದ್ರೆ 2012ರಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ ಸಿಬಿಐನಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಕೃಷ್ಣಯ್ಯ ಶೆಟ್ಟಿ ಅವರು ಒಂದು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಸ್ಟೇ ಅನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ವಿಭಾಗೀಯ ಪೀಠಕ್ಕೆ ಸಿಬಿಐ ಒಂದು ಮೇಲ್ಮನವಿ ಹೋಗಿ ಆ ಒಂದು ಸ್ಟೇ ಅನ್ನ ವೆಕೇಟ್ ಮಾಡಿಸುತ್ತೆ. ನಂತರ ಈ ಒಂದು ಪ್ರಕರಣದಲ್ಲಿ ಸಿಬಿಐ ಒಂದು ಕೂಲಂಕುಷವಾದ ಒಂದು ವಿಚಾರಣೆಯನ್ನ ನಡೆಸಿ ಮತ್ತೆ ಪರಿಶೀಲನೆಯನ್ನ ನಡೆಸಿ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುತ್ತೆ. ಇದರಲ್ಲಿ 3.3 ಕೋಟಿಯಷ್ಟು ಹಣವನ್ನ ಕೃಷ್ಣಯ್ಯ ಶೆಟ್ಟಿ ವಂಚಿಸಿರೋದು ಬೆಳಕಿಗೆ ಬರುತ್ತೆ. ಆ ಚಾರ್ಜ್ ಶೀಟ್ ನ ಅನ್ವಯ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಕೃಷ್ಣಯ್ಯ ಶೆಟ್ಟಿ ಮತ್ತೆ ಅವ್ರ ಟೀಮ್ ನಕಲಿ ದಾಖಲೆಗಳನ್ನು ಕೊಟ್ಟು ವಂಚನೆ ಮಾಡಿದೆ, ಅದರಲ್ಲಿ ದೋಷಿಗಳು ಅಂತೇಳಿ ಇನ್ನಷ್ಟೇ ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.